ವಿದ್ಯಾರ್ಥಿಗಳೇ, ಇಂದು ನಾವು ತ್ರಿಕೋನಮಿತಿಗೆ ಸಂಬಂಧಿಸಿದಂತಹ ವಿಚಾರಗಳನ್ನು ಚರ್ಚೆ ಮಾಡೋಣ. ಈಗ ತ್ರಿಕೋನಮಿತಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಅದರ ಅನ್ವಯಗಳ ಬಗ್ಗೆ ನೋಡೋದಾದರೆ, ಇಲ್ಲಿ ನಾವು ಒಂದು ದೊಡ್ಡ ಕಟ್ಟಡ ಇದೆ. ಸೊ ಆ ಕಟ್ಟಡವನ್ನು ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ದೂರದಿಂದ, ಸೊ ಇದನ್ನು ಎಕ್ಸ್ ಮೀಟರ್ ಅಂತ ತಗೊಳ್ಳೋಣ, ಎಕ್ಸ್ ಮೀಟರ್ ದೂರದಿಂದ ಆ ಕಟ್ಟಡದ ತುದಿಯನ್ನು ನೋಡ್ತಾ ಇದ್ದಾನೆ. ಈಗ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ದೂರ ಗೊತ್ತಿದೆ, ನಾವು ಈ ಕಟ್ಟಡದ ಎತ್ತರವನ್ನು ಅಳತೆ ಮಾಡದೇ ಕಂಡುಹಿಡಲಿಕ್ಕೆ ಸಾಧ್ಯ ಇದೆನಾ? ಸೊ ಈಗ ಉದಾಹರಣೆಗೆ ಕುತಬ್ ಮಿನಾರ್ ಇದೆ. ಆ ಕುತಬ್ ಮಿನಾರ್ನ ಅಳತೆಯನ್ನು ನಾವು ಒಂದು ನಿರ್ದಿಷ್ಟ ದೂರದಲ್ಲಿ ನಿಂತು ಆ ಕುತುಬ್ ಮಿನಾರ್ನ ತುದಿಯನ್ನು ನೋಡ್ತಾ ಆ ಕುತುಬ್ ಮಿನಾರ್ನ ಎತ್ತರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆನಾ? ಸೊ ಇದು ಒಂದು ಪ್ರಶ್ನೆ. ಇದು ಎತ್ತರ ಕಂಡುಹಿಡಲಿಕ್ಕೆ ಸಾಧ್ಯ ಇದೆನಾ? ಈಗ ಇನ್ನೊಂದು ಪ್ರಶ್ನೆ, ನದಿಯ ಎರಡು ದಡದಲ್ಲಿ, ಸೊ ನದಿಯ ಒಂದು ದಡದಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ. ಆ ಕಟ್ಟಡದ ಎತ್ತರ ನಮಗೆ ಗೊತ್ತಿದೆ, ಇದರ ಎತ್ತರ ನಮಗೆ ಗೊತ್ತಿದೆ. ಸೊ ಇದನ್ನು ನಾವು ಒಂದು ಎಕ್ಸ್ ಮೀಟರ್ ಅಂತ ತಿಳ್ಕೊಳ್ಳೋಣ. ಸೊ ಈ ಎಕ್ಸ್ ಮೀಟರ್ ಎತ್ತರ ಇರತಕ್ಕಂತಹ ಒಂದು ಕಟ್ಟಡದ ಮೇಲೆ ಒಬ್ಬ ವಿದ್ಯಾರ್ಥಿ ನಿಂತುಕೊಂಡು ಈ ನದಿಯ ದಡದ ಈ ಭಾಗದಲ್ಲೇ ಇರತಕ್ಕಂತಹ ಒಂದು ಬಿಂದುವನ್ನು ನೋಡ್ತಾ ಇದ್ದಾನೆ. ಈಗ ನಮಗೆ ಈ ನದಿಯ ಅಗಲ ನಮಗೆ ಗೊತ್ತಿಲ್ಲ. ಸೊ ನಾವು ಈ ಎತ್ತರದ ವಿದ್ಯಾರ್ಥಿಯು ಈ ಬಿಂದುವನ್ನು ನೋಡ್ತಾ ಇದ್ದಾನೆ. ಇದನ್ನು ಆಧಾರವಾಗಿಟ್ಟುಕೊಂಡು ಇದರ ಅಗಲವನ್ನು ಅಥವಾ ದೂರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ನಾವು. ಸೊ ಈ ಎರಡೂ ಸಾಧ್ಯತೆಗಳು ಈ ತ್ರಿಕೋನಮಿತಿ ಅಭ್ಯಾಸ ಮಾಡಿದ ಮೇಲೆ ನಮಗೆ ಗೊತ್ತಾಗುತ್ತೆ. ಸೊ ಒಂದು ಇಲ್ಲಿ ದೂರವನ್ನು ಕೊಟ್ಟಾಗ ಸೊ ಆ ಎತ್ತರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲ್ಲಿ ಎತ್ತರವನ್ನು ಕೊಟ್ಟಾಗ ಇದು ನಿರ್ದಿಷ್ಟ ಈ ಒಂದು ಬಿಂದುವಿನಿಂದ ನಿರ್ದಿಷ್ಟ ಬಿಂದುವಿಗೆ ಇರತಕ್ಕಂತಹ ದೂರವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ. ಇದು ಎಲ್ಲಿ ಈ ತ್ರಿಕೋನಮಿತಿಯನ್ನು ಅಭ್ಯಾಸ ಮಾಡಿದಾಗ ನಮಗೆ ತಿಳಿಯುತ್ತೆ. ಸೊ ಹಾಗಾದರೆ ತ್ರಿಕೋನಮಿತಿ ಅಂದ್ರೇನು? ಸೊ ತ್ರಿಕೋನಮಿತಿಯನ್ನು ಇಂಗ್ಲೀಷ್ನಲ್ಲಿ ಟ್ರಿಗೊನೋಮೆಟ್ರಿ ಅಂತ ಕರೀತಾರೆ. ಟ್ರಿಗೊನೋಮೆಟ್ರಿ ಅಂತ ಕರೀತಾರೆ. ಇದು ಮೂರು ಲ್ಯಾಟಿನ್ ಭಾಷೆಯ 3 ಪದಗಳಿಂದ ಆಗಿದೆ. ಟ್ರೈ, ಗಾನ್, ಮೆಟ್ರಾನ್. ಟ್ರೈ ಅಂತ ಹೇಳಿದ್ರೆ 3, ಗಾನ್ ಅಂತ ಹೇಳಿದ್ರೆ ಬಾಹುಗಳು, ಮೆಟ್ರಾನ್ ಅಂತ ಹೇಳಿದ್ರೆ ಅಳತೆ. ಸೊ ಟ್ರಿಗೊನೋಮೆಟ್ರಿ ಅಂತ ಹೇಳಿದ್ರೆ 3 ಬಾಹುಗಳ ಅಳತೆಯನ್ನು ಸೂಚಿಸ್ತಕ್ಕಂತಹ ಒಂದು ಗಣಿತದ ಭಾಗವನ್ನು ನಾವು ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಸೊ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿಯು ತ್ರಿಭುಜದ 3 ಬಾಹುಗಳು ಮತ್ತು 3 ಕೋನಗಳ ಅಳತೆಗಳನ್ನು ಹೇಳುವಂತಹ ಒಂದು ಭಾಗವಾಗಿದೆ. ತ್ರಿಕೋನಮಿತಿ ಎಂದರೆ 3 ಬಾಹುಗಳು ಮತ್ತು 3 ಕೋನಗಳ ನಡುವಿನ ಸಂಬಂಧವನ್ನು ಅಭ್ಯಾಸ ಮಾಡುವಂತಹ ಗಣಿತದ ಒಂದು ಭಾಗವಾಗಿದೆ. ಒಂದು ಲಂಬಕೋನ ತ್ರಿಭುಜ ABC ಕೋನ ಬಿ ಒಂದು ಲಂಬಕೋನ ಆಗಿದೆ. ಈ ಲಂಬಕೋನ ತ್ರಿಭುಜದಲ್ಲಿ ನಾವು ಉಳಿದಿರ್ತಕ್ಕಂಥ 2 ಲಘುಕೋನಗಳಿಗೆ ಸಂಬಂಧಿಸಿದಂತೆ, ಅಂದರೆ ಕೋನ ಎ ಮತ್ತು ಕೋನ ಸಿ, ಇವು 90 ಡಿಗ್ರಿಗಿಂತ ಕಡಿಮೆ ಆಗಿರ್ತಕ್ಕಂಥ ಕೋನಗಳಾಗಿರ್ತವೆ. ಈ ಕೋನಗಳಿಗೆ ಸಂಬಂಧಿಸಿದಂತೆ ಅನುಪಾತಗಳನ್ನು ನಾವು ಚರ್ಚೆ ಮಾಡ್ತೀವಿ. ಇವುಗಳನ್ನು ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರಿತೀವಿ. ಈಗ ಕೋನ ಎ ತಗೊಂಡ್ರೆ ಈ ಕೋನ ಎಗೆ ಅಭಿಮುಖವಾಗಿರ್ತಕ್ಕಂತಹ ಬಾಹು ಯಾವುದಪ್ಪ ಅಂತ ಹೇಳಿದರೆ BC.
ಇದನ್ನು ಇಂಗ್ಲೀಷ್ನಲ್ಲಿ ಅಪೋಸಿಟ್ ಸೈಡ್ ಅಂತ ಕರಿತೀವಿ. ಇನ್ನು ಈ ಲಂಬಕೋನ ತ್ರಿಭುಜದಲ್ಲಿ ಎ ಸಿ ಏನಿದೆ ಅಲ್ಲ, ಸೊ ಇದು ಎ ಸಿ ವಿಕರ್ಣ. ಇದನ್ನು ಹೈಪೋಟನಸ್ ಅಂತ ಕರಿತೀವಿ. ಇನ್ನು ಇಲ್ಲಿ ಎ ಬಿ ಬಾಹು ಏನಿದೆ ಅಲ್ಲ, ಈ ಎ ಬಿ ಬಾಹುವನ್ನು ಕೋನ ಎನ ಪಾರ್ಶ್ವಬಾಹು ಅಂತ ಕರಿತೀವಿ. ಅಡ್ಜಸೆಂಟ್ ಸೈಡ್ ಆಫ್ ಆ್ಯನ್ ಆ್ಯಂಗಲ್ ಎ ಅಂತ ಕರಿತೀವಿ. ಸೊ ಕೋನ ಎದ ಪಾರ್ಶ್ವಬಾಹು, ವಿದ್ಯಾರ್ಥಿಗಳ ಇಲ್ಲಿ ಲಂಬಕೋನ ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಸಿ ವಿಕರ್ಣ ಇದು ಯಾವಾಗಲೂ ಒಂದೇ ಆಗಿರುತ್ತೆ. ಈಗ ಕೋನ ಎ ತಗೊಂಡಾಗ ಕೋನ ಎನ ಅಭಿಮುಖ ಬಾಹು ಬಿ ಸಿ ಆಗಿರುತ್ತೆ ಮತ್ತು ಕೋನ ಎದ ಪಾರ್ಶ್ವಬಾಹು ಎ ಬಿ ಆಗಿರುತ್ತೆ. ಈಗ ನಾವು ಎ ಸಿಯನ್ನು ತಗೊಂಡಾಗ ಕೋನ ಎ ಸಿಯ ಅಭಿಮುಖ ಬಾಹು ಯಾವುದಾಗಿರುತ್ತೆ? ಎ ಬಿ ಆಗಿರುತ್ತೆ. ಕೋನ ಎ ಸಿಯ ಪಾರ್ಶ್ವಬಾಹು ಯಾವುದಾಗಿರುತ್ತೆ? ಬಿ ಸಿ ಆಗಿರುತ್ತೆ. ಸೊ ಪಾರ್ಶ್ವಬಾಹು ಅಂದರೆ ಆ ಕೋನ ಏನು ಉಂಟಾಗಿರುತ್ತಲ್ಲ, ಆ ಕೋನದ ಒಂದು ಬಾಹು, ಕೋನ ಉಂಟಾದಾಗ ಒಂದು ಬಾಹು ಎ ಸಿ ಇರುತ್ತೆ, ಇನ್ನೊಂದು ಬಾಹು ಏನಿರುತ್ತಲ್ಲ ಅದು ಪಾರ್ಶ್ವಬಾಹು ಆಗಿರುತ್ತೆ. ಸೊ ಅದರ ಎದುರುಗಡೆ ಇರತಕ್ಕಂಥ ಬಾಹು ಏನಿರುತ್ತಲ್ಲ ಅದು ಅಭಿಮುಖ ಬಾಹು. ಈಗ ಅದೇ ರೀತಿ ಕೋನ ಸಿಗೆ ತೊಗೊಂಡಾಗ ಒಂದು ಎ ಸಿ ಇದು ವಿಕರ್ಣ ಆಗಿರುತ್ತೆ, ಇನ್ನೊಂದು ಬಾಹು ಈ ಕೋನ ಸಿಯನ್ನು ಉಂಟು ಮಾಡಿರ್ತಕ್ಕಂಥ ಇನ್ನೊಂದು ಬಾಹು ಏನಿದೆ ಬಿ ಸಿ ಇದು ಪಾರ್ಶ್ವಬಾಹು ಆಗುತ್ತೆ. ಕೋನ ಸಿಗೆ ಸಂಬಂಧಿಸಿದಂತೆ ಬಿ ಸಿಯು ಪಾರ್ಶ್ವಬಾಹು ಆಗುತ್ತೆ. ಕೋನ ಸಿಗೆ ಸಂಬಂಧಿಸಿದಂತೆ ಇನ್ನು ಉಳಿದ ಬಾಹು ಮತ್ತು ಎದುರುಗಡೆ ಇರತಕ್ಕಂಥ ಬಾಹು ಎ ಬಿ ಅದು ಅಭಿಮುಖ ಬಾಹು ಆಗುತ್ತೆ. ಇಲ್ಲಿ ನಾವು ಯಾವ ಕೋನವನ್ನು ತೆಗೆದುಕೊಳ್ತೀವಿ ಅನ್ನೋದರ ಆಧಾರದ ಮೇಲೆ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ನಿರ್ಧಾರ ಆಗುತ್ತೆ. ಈಗ ಸೈನ್ ಆಫ್ ಆ್ಯಂಗಲ್ ಥೀಟಾ ಇದನ್ನು ಈ ರೀತಿ ಬರಿತೀವಿ, ಸೈನ್ ಆಫ್ ಆ್ಯಂಗಲ್ ಎ. ಸೊ ಇದನ್ನು ನಾವು ಸೈನ್ ಎ ಅಂತ ಬರಿತೀವಿ, ಸೈನ್ ಎ. ಕೋನ ಎದ ಸೈನ್ ಥೀಟಾ, ಸೈನ್ ಎ ಹೆಂಗೆ ಬರಿತೀವಿ ಅಂದರೆ ಸೈನ್ ಎ ಅಂತ ಬರಿತೀವಿ. ಸೊ ಇದು ಯಾವ ಎರಡು ಬಾಹುಗಳ ಅನುಪಾತ ಆಗಿರುತ್ತೆ ಅಂತ ಹೇಳಿದರೆ, ಇದು ಕೋನ ಎದ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಈ ಎರಡು ಬಾಹುಗಳ ಅನುಪಾತ ನಾವು ಸೈನ್ ಎ ಅಂತ ಕರಿತೀವಿ. ಕೋನ ಎದ ಸೈನ್ ಇದು ಏನಾಗಿರುತ್ತೆ, ಹಿಂಗೆ ಬರೆಯೋದು ಈ ರೀತಿ, ಸೈನ್ ಎ ಈಕ್ವಲ್ಸ್ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇದು ಏನಾಗಿರುತ್ತೆ ನೋಡಿ, ಅಭಿಮುಖ ಬಾಹು ಬಿ ಸಿ ವಿಕರ್ಣ ಎ ಸಿ, ಬಿ ಸಿ ಡಿವೈಡೆಡ್ ಬೈ ಎ ಸಿ. ಇನ್ನು ಮುಂದಿನ ತ್ರಿಕೋನಮಿತಿ ಅನುಪಾತ ಇದನ್ನು ಕೊಸೈನ್ ಅಂತ ಕರಿತೀವಿ, ಕೊಸೈನ್ ಆಫ್ ಆ್ಯಂಗಲ್ ಎ ಅಂತ ಕರಿತೀವಿ. ಇದನ್ನು ಬರೆಯೋದು ಹೆಂಗೆ ಅಂದರೆ ಕಾಸ್ ಎ ಅಂತ ಬರಿತೀವಿ, ಕಾಸ್ ಎ. ಕಾಸ್ ಎ ಅಂತ ಹೇಳಿದರೆ ಕೋನ ಎದ ಪಾರ್ಶ್ವಬಾಹು ಮತ್ತು ವಿಕರ್ಣ ಇವೆರಡು ಬಾಹುಗಳ ಅನುಪಾತವನ್ನು ನಾವು ಕಾಸ್ ಎ ಅಂತ ಕರಿತೀವಿ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಇದನ್ನು ನಾವೇನಂತ ಕರಿತೀವಿ, ಕೊಸೈನ್ ಆಫ್ ಆ್ಯಂಗಲ್ ಎ ಅಂತ ಕರಿತೀವಿ. ಸೊ ಇದನ್ನು ಬರೆಯೋದು ಯಾವ ರೀತಿ, ಪಾರ್ಶ್ವಬಾಹು ಅಂದರೆ ಎ ಬಿ ಡಿವೈಡೆಡ್ ಬೈ ವಿಕರ್ಣ ಎ ಸಿ, ಈ ರೀತಿ ಬರಿತೀವಿ. ಸೊ ಮುಂದಿನ ಒಂದು ತ್ರಿಕೋನಮಿತಿ ಅನುಪಾತವನ್ನು ಟ್ಯಾಂಜೆಂಟ್ ಎ ಅಂತ ಕರಿತೀವಿ. ಇದನ್ನು ಬರೆಯೋದು ಟ್ಯಾನ್ ಎ ಅಂತ ಕರಿತೀವಿ. ಇದು ಯಾವ ಎರಡು ಬಾಹುಗಳ ಅನುಪಾತ ಅಂತ ಹೇಳಿದರೆ, ಇದು ಅಭಿಮುಖ ಬಾಹು
ಕೋನ ಎದ ಅಭಿಮುಖ ಬಾಹು ಮತ್ತು ಕೋನ ಎದ ಪಾರ್ಶ್ವಬಾಹು ಇವೆರಡರ ಅನುಪಾತ ಆಗಿರುತ್ತೆ. ಅಭಿಮುಖ ಬಾಹು ಕೋನ ಎಗೆ ಯಾವುದಿದೆ? ಬಿ ಸಿ ಇದೆ. ಬಿ ಸಿ ಡಿವೈಡೆಡ್ ಬೈ ಪಾರ್ಶ್ವಬಾಹು ಯಾವುದಿದೆ? ಎ ಬಿ. ಸೊ ಈಗ ನಾವು ಮೂರು ತ್ರಿಕೋನಮಿತಿ ಮುಖ್ಯವಾಗಿರತಕ್ಕಂತಹ ಮೂರು ತ್ರಿಕೋನಮಿತಿ ಅನುಪಾತಗಳನ್ನು ನೋಡಿದ್ವಿ. ಸೊ ಒಂದೇದು ಯಾವುದು? ಸೈನ್ ಎ, ಅದನ್ನು SIN ಎ ಅಂತ ಬರಿತೀವಿ. ಇದರ ಅನುಪಾತ ಹೆಂಗೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ನೆಕ್ಸ್ಟು ಕಾಸ್ ಎ, ಇದರ ಅನುಪಾತ ಏನು? ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಇನ್ನು ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎ, ಟ್ಯಾನ್ ಎ ಹೆಂಗೆ ಬರಿತೀವಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಇದನ್ನು ನೆನ್ಪಿಡ್ಕೊಳ್ಳಿಕ್ಕೆ ಕನ್ನಡದಲ್ಲಾದರೆ ಆ ಅಪಾನ್ ವಿ ಅಂತ ನೆನ್ಪಿಡ್ಕೊಂಡ್ರೆ, ಆ ಅಂದರೆ ಅಭಿಮುಖ ಬಾಹು, ವಿ ಅಂದರೆ ವಿಕರ್ಣ. ಸೈನ್ ಎ ಈಕ್ವಲ್ಸ್ ಆ ಅಪಾನ್ ವಿ. ಇನ್ನು ಕಾಸ್ ಎ ಈಕ್ವಲ್ಸ್ ಪಾರ್ಶ್ವಬಾಹು ಅಪಾನ್ ವಿಕರ್ಣ, ಪಾ ಅಪಾನ್ ವಿ ಅಂತ ನೆನ್ಪಿಟ್ಕೋಬೋದು. ಇನ್ನು ಟ್ಯಾಂಜೆಂಟ್ ಆಫ್ ಎನ್ ಆ್ಯಂಗಲ್ ಎ, ಟ್ಯಾನ್ ಎ ಈಕ್ವಲ್ಸ್ ಆ ಅಪಾನ್ ಪಾ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಈ ರೀತಿ ಇಡ್ಕೋಬೋದು. ಇಂಗ್ಲೀಷ್ನಲ್ಲಾದರೆ ಅಭಿಮುಖ ಬಾಹು ಅಪೋಸಿಟ್ ಸೈಡ್ ಓ ಅಪಾನ್ ವಿಕರ್ಣ ಹೈಪಾಟ್ನಸ್ ಹೆಚ್, ಓ ಅಪಾನ್ ಹೆಚ್. ಇಲ್ಲಿ ಪಾರ್ಶ್ವಬಾಹು ಅಂದರೆ ಅಡ್ಜಸೆಂಟ್ ಸೈಡ್ ಅಂತ ಕರಿತೀವಿ. ಅಡ್ಜಸೆಂಟ್ ಸೈಡ್ ಅದನ್ನು ಎ ಅಂತ ತಗೊಂಡ್ರೆ ಎ ಅಪಾನ್ ಹೆಚ್, ಎ ಅಪಾನ್ ಹೆಚ್. ಇನ್ನು ಟ್ಯಾಂಜೆಂಟ್ ಆಫ್ ಆ್ಯನ್ ಆ್ಯಂಗಲ್ ಎ ಈಕ್ವಲ್ಸ್ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಅಭಿಮುಖ ಬಾಹು ಅಂದರೆ ಅಪೋಸಿಟ್ ಆ್ಯಂಗಲ್ ಅಪಾನ್ ಪಾರ್ಶ್ವಬಾಹು ಅಂದರೆ ಅಡ್ಜಸೆಂಟ್ ಸೈಡ್, ಅಪೋಸಿಟ್ ಸೈಡ್ ಅಪಾನ್ ಅಡ್ಜಸೆಂಟ್, ಓ ಎ. ಸೊ ಹಂಗಾಗಿ ಕನ್ನಡದಲ್ಲಿದ್ದರೆ ಆ ಅಪಾನ್ ವಿ, ಪಾ ಅಪಾನ್ ವಿ, ಆ ಅಪಾನ್ ಪಾ. ಸೈನ್ ಕಾಸ್ ಟ್ಯಾಂಜೆಂಟ್ ಆ ಅಪಾನ್ ವಿ ಅಭಿಮುಖ ಬಾಹು ಅಪಾನ್ ವಿಕರ್ಣ, ಪಾ ಅಪಾನ್ ವಿ ಪಾರ್ಶ್ವಬಾಹು ಅಪಾನ್ ವಿಕರ್ಣ, ಆ ಅಪಾನ್ ಪಾ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಇಂಗ್ಲೀಷ್ನಲ್ಲಾದರೆ ಓ ಎಚ್ ಎ ಹೆಚ್ ಓ ಎ ಅಂತ ನೆನ್ಪಿಟ್ಕೋಬೋದು. ಇವು ಮುಖ್ಯವಾಗಿರ್ತಕ್ಕಂಥ ಮೂರು ತ್ರಿಕೋನಮಿತಿ ಅನುಪಾತಗಳು ಯಾವ್ಯಾವಪ್ಪ ಅಂದರೆ ಸೈನ್ ಎ, ಕೊಸೈನ್ ಎ, ಟ್ಯಾಂಜೆಂಟ್ ಎ. ಇನ್ನು ಮೂರು ಅನುಪಾತಗಳನ್ನು ನೋಡೋಣ. ಅವು ಯಾವುವು ಅಂತ ಹೇಳಿದರೆ ಈ ಅನುಪಾತಗಳ ವಿಲೋಮ ಅನುಪಾತಗಳು ಆಗಿರ್ತವೆ. ಈಗ ಸೈನ್ ಆಫ್ ಆ್ಯನ್ ಆ್ಯಂಗಲ್ ಎನ ವಿಲೋಮ ಅನುಪಾತ ಅದನ್ನು ನಾವು ಕೊಸಿಕೆಂಟ್ ಎ ಅಂತ ಕರಿತೀವಿ. ಇದನ್ನು ಬರೆಯೋದು ಹೆಂಗಪ್ಪ ಅಂತ ಹೇಳಿದ್ರೆ ಕೊಸೆಕ್ ಎ, ಇದರ ಅನುಪಾತ ಏನಪ್ಪ ಅಂತ ಹೇಳಿದರೆ ಸೈನ್ನ ಅನುಪಾತ ಏನಿದೆಯಲ್ಲ ಅದರ ವಿಲೋಮ, ವಿಕರ್ಣ ಗುಣಾಕಾರದ ವಿಲೋಮ ಅಥವಾ ವ್ಯುತ್ಕ್ರಮ ಅಂತ ಏನು ಕರಿತೀವಲ್ಲ ಆ ರೀತಿ. ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು ಈಕ್ವಲ್ಸ್ ವಿಕರ್ಣ ಏನಿದೆ ಎ ಸಿ ಅಪಾನ್ ಕೋನ ಎನ ಅಭಿಮುಖ ಬಾಹು ಏನಿದೆ ಬಿ ಸಿ, ಎ ಸಿ ಡಿವೈಡೆಡ್ ಬೈ ಬಿ ಸಿ. ಇನ್ನು ಕೊಸೈನ್ ಎ ಅಥವಾ ಕಾಸ್ ಎನ ವಿಲೋಮ ಅನುಪಾತ ಯಾವುದು ಅಂತ ಹೇಳಿದ್ರೆ ಸೀಕೆಂಟ್ ಎ, ಸೀಕೆಂಟ್ ಎ. ಸೀಕೆಂಟ್ ಆಫ್ ಆ್ಯನ್ ಆ್ಯಂಗಲ್ ಎ, ಇದನ್ನು ಹೆಂಗೆ ಬರಿತೀವಿ ಅಂತ ಹೇಳಿದ್ರೆ ಸೀಕೆಂಟ್ ಎ ಈಕ್ವಲ್ಸ್ ಸೊ ಕಾಸ್ ಎನ ಅನುಪಾತ ಏನಿದೆ ಅಲ್ಲ ಇದರ ಗುಣಾಕಾರದ ವಿಲೋಮ ಏನು ವಿಕರ್ಣ ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ವಿಕರ್ಣ ಎ ಸಿ, ಪಾರ್ಶ್ವಬಾಹು ಕೋನ ಎದ ಪಾರ್ಶ್ವಬಾಹು ಯಾವುದಿದೆ
ಎ ಬಿ ಇನ್ನು ಟ್ಯಾಂಜೆಂಟ್ ಎ ಟ್ಯಾನ್ ಎನ ವಿಲೋಮ ಅನುಪಾತ ಯಾವುದಪ್ಪ ಅಂತ ಹೇಳಿದರೆ ಅದನ್ನು ಕೋ ಟ್ಯಾಂಜೆಂಟ್ ಅಂತ ಕರಿತೀವಿ. ಕೋ ಟ್ಯಾಂಜೆಂಟ್ ಆಫ್ ಆ್ಯಂಗಲ್ ಎ ಅದನ್ನು ಕಾಟ್ ಎ ಅಂತ ಕರಿತೀವಿ. ಕಾಟ್ ಎ ಇದರ ಟ್ಯಾಂಜೆಂಟ್ ಎನ ಅನುಪಾತದ ಗುಣಾಕಾರದ ವಿಲೋಮ ತಗೊಂಡ್ರೆ ಏನು ಬರುತ್ತೆ? ಪಾರ್ಶ್ವಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಈಕ್ವಲ್ಸ್ ಪಾರ್ಶ್ವಬಾಹು. ಸೊ ಕೋನ ಏನ ಪಾರ್ಶ್ವಬಾಹು ಎ ಬಿ ಅಪಾನ್ ಕೋನ ಎ ಸಿನ ಅಭಿಮುಖ ಬಾಹು ಬಿ ಸಿ. ಕೋನ ಏನ ಅಭಿಮುಖ ಬಾಹು ಬಿ ಸಿ. ಸೊ ಹಾಗಾಗಿ ಕಾಟ್ ಎ ಇದರ ಅನುಪಾತ ಏನಪ್ಪ ಅಂದರೆ ಎ ಬಿ ಅಪಾನ್ ಬಿ ಸಿ, ಪಾರ್ಶ್ವ ಅಪಾನ್ ಅಭಿಮುಖ. ಸೊ ಈ ರೀತಿ ನಾವು 6 ತ್ರಿಕೋನಮಿತಿಯ ಅನುಪಾತಗಳನ್ನು ನೋಡ್ತೀವಿ. ಅಭ್ಯಾಸ 11.1ರಲ್ಲಿ ಮೊದಲನೇ ಲೆಕ್ಕ ಏನು ಕೊಟ್ಟಿದೆ ಅಂದರೆ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಈಕ್ವಲ್ಸ್ 90 ಡಿಗ್ರಿ, ಎ ಬಿ ಈಕ್ವಲ್ಸ್ 24 ಸೆಂಟಿಮೀಟರ್, ಬಿ ಸಿ ಈಕ್ವಲ್ಸ್ 7 ಸೆಂಟಿಮೀಟರ್ ಆದರೆ ಒಂದನೇದು ಸೈನ್ ಎ ಮತ್ತು ಕಾಸ್ ಎಗಳ ಬೆಲೆಗಳನ್ನು, ಎರಡನೇದು ಸೈನ್ ಸಿ ಮತ್ತು ಕಾಸ್ ಸಿಗಳ ಬೆಲೆಗಳನ್ನು ಕಂಡುಹಿಡಿಯಬೇಕು. ಈಗ ಕೋನ ಬಿ 90 ಡಿಗ್ರಿ ಆಗಿದೆ ಅಂತ ಹೇಳಿದರೆ ಇದರ ಎದುರುಗಡೆ ಇರತಕ್ಕಂಥ ಬಾಹು ಎ ಸಿ ವಿಕರ್ಣ, ಇದರಲ್ಲೇನು ಬದಲಾವಣೆ ಇಲ್ಲ. ಈಗ ಎ ಬಿ ಅಳತೆ ಕೊಟ್ಟಿದ್ದಾರೆ 24 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ, ಬಿ ಸಿ ಅಳತೆ ಕೊಟ್ಟಿದ್ದಾರೆ 7 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ. ಈಗ ವಿಕರ್ಣದ ಅಳತೆ ಕೊಟ್ಟಿಲ್ಲ. ಸೊ ನಾವು ವಿಕರ್ಣದ ಅಳತೆಯನ್ನು ಕಂಡುಹಿಡ್ಕೊಳ್ಳೋಣ. ಸೊ ವಿಕರ್ಣದ ಅಳತೆ ಹೆಂಗೆ? ಪೈಥಾಗರಸ್ ಪ್ರಮೇಯವನ್ನು ಅನ್ವಯಿಸಿ ವಿಕರ್ಣದ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಪೈಥಾಗರಸ್ ಪ್ರಮೇಯ ಏನು ಹೇಳುತ್ತೆ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದ 2 ಬಾಹುಗಳು ಎ ಬಿ ಅವುಗಳ ವರ್ಗ, ಬಿ ಸಿ ವರ್ಗ ಅವುಗಳ ಮೊತ್ತಕ್ಕೆ ಸಮವಾಗಿರುತ್ತೆ. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಸೊ ಎ ಸಿ ಗೊತ್ತಿಲ್ಲ, ಅದನ್ನು ಹಂಗೆ ಬರ್ಕೊಳ್ಳಿ. ಎ ಸಿ ಸ್ಕ್ವೇರ್ ಈಕ್ವಲ್ಸ್ 24 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್, 24 ಸ್ಕ್ವೇರ್ ಅಂದರೆ 576 ಪ್ಲಸ್ 7ರ ವರ್ಗ 7 ಇಂಟು 7 49 ಈಕ್ವಲ್ಸ್ 625. ಸೊ ಎ ಸಿ ಈಕ್ವಲ್ಸ್ ವರ್ಗಮೂಲ 625. ಸೊ ಎ ಸಿ ಈಕ್ವಲ್ಸ್ 25 ಸೆಂಟಿಮೀಟರ್. ಸೊ ಎ ಸಿ ಬಂತು 25 ಸೆಂಟಿಮೀಟರ್. ಈಗ ಒಂದನೇ ತಗೊಳ್ಳೋಣ. ಸೈನ್ ಎ ಬರೀಬೇಕು. ನೀವು ಕೋನ ಹೇಗಾದರೂ ತ್ರಿಕೋನಮಿತಿ ಅನುಪಾತಗಳನ್ನು ಬರೀರಿ, ಕೋನ ಸಿಗೆ ತ್ರಿಕೋನಮಿತಿ ಅನುಪಾತಗಳನ್ನಾದರೂ ಬರೀರಿ, ವಿಕರ್ಣ ಮಾತ್ರ ಸೇಮ್ ಇರುತ್ತೆ, ವಿಕರ್ಣ ಬದಲಾಗಲ್ಲ. ಈಗ ಎ ತಗೊಂಡಾಗ ಎಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಬಿ ಸಿ. ಕೋನ ಎಗೆ ಪಾರ್ಶ್ವಬಾಹು ನಾನು ಹೇಳಿದೆ. ಸೊ ಈ ಕೋನ ಎಗೆ 2 ಬಾಹುಗಳಿದ್ದಾವೆ, ಒಂದು ಎ ಸಿ ಮತ್ತು ಒಂದು ಎ ಬಿ. ಎ ಸಿ ಇದು ವಿಕರ್ಣ ಆಗುತ್ತೆ, ಎ ಬಿ ಪಾರ್ಶ್ವಬಾಹು ಆಗುತ್ತೆ. ಇದು ಇನ್ನು ಕೋನ ಸಿ ತಗೊಂಡಾಗ ಅಭಿಮುಖ ಬಾಹು ಎ ಬಿ ಆಗುತ್ತೆ. ಇನ್ನು ಪಾರ್ಶ್ವಬಾಹು ಯಾವುದಾಗುತ್ತೆ? ಸಿ ಬಿ ಅಥವಾ ಬಿ ಸಿ ಆಗುತ್ತೆ. ಈಗ ಕೋನ ಎ ಬರಿತಿದ್ದೀವಿ. ಸೊ ಕೋನ ಎ ಈಕ್ವಲ್ಸ್ ಸೈನ್ ಎ ಬರಿತೀವಿ. ಕೋನ ಎಗೆ ತ್ರಿಕೋನಮಿತಿ ಅನುಪಾತಗಳನ್ನು ಬರೆದಾಗ ಸೈನ್ ಎ ನೆನ್ಪು ಮಾಡ್ಕೊಳ್ಳಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಅಭಿಮುಖ ಬಾಹು ಯಾವುದು? ಬಿ ಸಿ ಅಪಾನ್ ವಿಕರ್ಣ ಯಾವುದು? ವಿಕರ್ಣ ಎ ಸಿ ಬರ್ಕೊಳ್ಳಿ ಬೇಕಾರೆ. ಅಭಿಮುಖ ಬಾಹು ಅಪಾನ್ ವಿಕರ್ಣ ಈಕ್ವಲ್ಸ್ ಬಿ ಸಿಯ ಬೆಲೆ ಎಷ್ಟಿದೆ? 7 ಇದೆ. ವಿಕರ್ಣದ ಬೆಲೆ ಕಂಡುಹಿಡಿದಿದ್ದೀವಿ ಎಷ್ಟು? 25. ಸೊ ಹಾಗಾಗಿ
ಸೈನ್ ಎ ಈಕ್ವಲ್ಸ್ 7/25 ಕಾಸ್ ಎ. ಕಾಸ್ ಎ ಬರೀರಿ. ಕಾಸ್ ಎ ಅನುಪಾತ ತಗೊಳ್ಳೋದಾದರೆ ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಪಾರ್ಶ್ವಬಾಹು ಕೋನ ಎಗೆ ಪಾರ್ಶ್ವಬಾಹು ಯಾವುದು? ಎ ಬಿ ಅಪಾನ್ ವಿಕರ್ಣ ಎ ಸಿ. ಎ ಬಿ ಎಷ್ಟಿದೆ? 24 ಇದೆ. ಎ ಸಿ ಎಷ್ಟಿದೆ? 25. ಸೊ ಕಾಸ್ ಎ ಈಕ್ವಲ್ಸ್ 24/25. ಇನ್ನು ಎರಡನೇ ಸೈನ್ ಸಿ ತಗೋಣ. ಅಭಿಮುಖ ಅಪಾನ್ ವಿಕರ್ಣ. ಕೋನ ಸಿ ತಗೊಂಡಾಗ ಇದಕ್ಕೆ ಅಭಿಮುಖ ಆಗಿರ್ತಕ್ಕಂಥ ಬಾಹು ಯಾವುದು? ಇದಕ್ಕೆ ಅಭಿಮುಖ ಆಗಿರೋದು ಎ ಬಿ, ವಿಕರ್ಣ ಎ ಸಿ. ಸೊ ಎ ಬಿ ಎಷ್ಟಿದೆ? 24. ಎ ಸಿ ಎಷ್ಟಿದೆ? 25 ಸೆಂಟಿಮೀಟರ್. ಸೊ ಸೈನ್ ಸಿ ಈಕ್ವಲ್ಸ್ 24/25 ಸೆಂಟಿಮೀಟರ್. ಇನ್ನು ಕಾಸ್ ಸಿ. ಕಾಸ್ ಸಿ ಅಂತ ಹೇಳಿದ್ರೇನು? ಕಾಸ್ ಪಾರ್ಶ್ವಬಾಹು ಅಪಾನ್ ವಿಕರ್ಣ. ಇದು ಇದರ ಕಾಸ್ನ ಅನುಪಾತ. ಪಾರ್ಶ್ವಬಾಹು ಬರೋಣ. ಸಿಗೆ ಕೋನ ಸಿ ಯಾವ ಎರಡು ಬಾಹುಗಳಿಂದಾಗಿದೆ? ಎ ಸಿ ಮತ್ತು ಸಿ ಬಿ. ಒಂದಂತೂ ವಿಕರ್ಣ ಇರುತ್ತಾ, ಇನ್ನೊಂದು ಬಾಹು ಏನಿರುತ್ತಲ್ಲ ಅದು ಪಾರ್ಶ್ವಬಾಹು. ಅದು ಬಿ ಸಿ / ಎ ಸಿ. ಸೊ ಬಿ ಸಿ ಎಷ್ಟಿದೆ? ಬಿ ಸಿ 7 ಇದೆ / ವಿಕರ್ಣ 25. ಸೊ ಕಾಸ್ ಸಿ ಈಕ್ವಲ್ಸ್ 7/25. ಈ ರೀತಿ ನಾವು ಒಂದು ತ್ರಿಭುಜದಲ್ಲಿ, ಲಂಬಕೋನ ತ್ರಿಭುಜದಲ್ಲಿ 3 ಬಾಹುಗಳಲ್ಲಿ 2 ಬಾಹುಗಳನ್ನು ಕೊಟ್ಟು ತ್ರಿಕೋನಮಿತಿ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂದರೆ ಈ ರೀತಿ ನಾವು ಕಂಡುಹಿಡಿತೀವಿ. ಮೂರನೇ ಸಮಸ್ಯೆಯನ್ನು ನೋಡೋಣ. ಸೈನ್ ಎ ಈಕ್ವಲ್ಸ್ 3/5 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೈನ್ ಎ ಎ ಬಿ ಸಿ. ಸೊ ಎ ಒಂದು ಲಘು ಕೋನ ಆಗಿರಬೇಕು ಅಂತ ಆದರೆ ಕೋನ ಬಿ 90 ಡಿಗ್ರಿ ಅಂತ ತಗೊಳ್ತೀವಿ. ಇದು ವಿಕರ್ಣ ಆಯಿತು. ಕೋನ ಎನ ಅಭಿಮುಖ ಬಾಹು ಬಿ ಸಿ ಆಯಿತು. ಕೋನ ಎನ ಪಾರ್ಶ್ವಬಾಹು ಎ ಬಿ ಆಯಿತು. ಈಗ ಇಲ್ಲಿ ಕೊಟ್ಟಿರೋದೇನು? ಸೈನ್ ಎ ಈಕ್ವಲ್ಸ್ 3/5. ಅಂದರೆ ಸೈನ್ ಎ ಅನುಪಾತ ನೋಡೋದಾದರೆ ಅಭಿಮುಖ / ವಿಕರ್ಣ. ಅಭಿಮುಖ / ವಿಕರ್ಣ. ಸೊ ಅಭಿಮುಖ ಇದು 3 / ವಿಕರ್ಣ 5. ಈಗ ಎ ಬಿ ಬೆಲೆಯನ್ನು ಕಂಡುಹಿಡ್ಕೊಂಡು ನಾವು ಕಾಸ್ ಎ ಮತ್ತು ಟ್ಯಾನ್ ಎ ಬೆಲೆಗಳನ್ನು ಕಂಡುಹಿಡಿಯೋಣ. ಸೊ ಈ ತ್ರಿಭುಜ ಎ ಬಿ ಸಿ ಲಂಬಕೋನ ತ್ರಿಭುಜಕ್ಕೆ ಪೈಥಾಗರಸ್ ಪ್ರಮೇಯ ಅನ್ವಯಿಸಿದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಸೊ ಈಗ ಎ ಸಿ 5 ಸ್ಕ್ವೇರ್, ಎ ಬಿ ಗೊತ್ತಿಲ್ಲ, ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ 3 ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಈಕ್ವಲ್ಸ್ 5ರ ವರ್ಗ 25, 3ರ ವರ್ಗ 9. ಇದನ್ನು ಈ ಕಡೆಗೆ ತೊಗೊಂಬಂದರೆ -9. ಸೊ ಎ ಬಿ ಸ್ಕ್ವೇರ್ ಈಕ್ವಲ್ಸ್ 16. ಎ ಬಿ ಈಕ್ವಲ್ಸ್ ವರ್ಗಮೂಲ 16. ಎ ಬಿ 16ರ ವರ್ಗಮೂಲ ಎಷ್ಟು? 4. ಸೊ ಎ ಬಿ ಈಕ್ವಲ್ಸ್ 4 ಸೆಂಟಿಮೀಟರ್. ಈಗ ಅವರು ಯಾವ ಅನುಪಾತಗಳನ್ನು ಬರೀಲಿಕ್ಕೆ ಕೇಳ್ತಾರಲ್ಲ ಅಷ್ಟನ್ನು ನಾವು ಬರೀಲಿಕ್ಕೆ ಸಾಧ್ಯ ಇದೆ. ಕಾಸ್ ಎ. ಕಾಸ್ ಎ ಅಂದ ತಕ್ಷಣ ನಮಗೆ ನೆನಪಾಗಿರ್ಬೇಕಾದ ಅನುಪಾತ ಪಾರ್ಶ್ವ ಅಪಾನ್ ವಿಕರ್ಣ. ಪಾರ್ಶ್ವಬಾಹು /
ವಿಕರ್ಣ. ಪಾರ್ಶ್ವಬಾಹು ಯಾವುದಿದೆ? ಎ ಬಿ ಅಪಾನ್ ವಿಕರ್ಣ ಯಾವುದಿದೆ? ಎ ಸಿ. ಎ ಬಿ ಎಷ್ಟಿದೆ? ಪಾರ್ಶ್ವಬಾಹು 4 ಸೆಂಟಿಮೀಟರ್ ಇದೆ ಅಪಾನ್ ವಿಕರ್ಣ ಎಷ್ಟಿದೆ? 5 ಇದೆ. 4/5 ಈ ರೀತಿ ಬರೀಬೋದು. ಇನ್ನು ಟ್ಯಾನ್ ಎ. ಸೊ ಟ್ಯಾಂಜೆಂಟ್ ಆಫ್ ಆ್ಯನ್ ಆ್ಯಂಗಲ್ ಎ ಅಂತ ಏನು ಕರಿತೀವಲ್ಲ, ಇದರ ಅನುಪಾತ ಏನು? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವಬಾಹುಗಳ ಇವೆರಡರ ಅನುಪಾತ ತೊಗೊಂಡ್ರೆ ನಮಗೆ ಟ್ಯಾನ್ ಎ ಬರುತ್ತೆ. ಸೊ ಅಭಿಮುಖ ಯಾವುದಿದೆ? ಬಿ ಸಿ ಅಪಾನ್ ಪಾರ್ಶ್ವ ಯಾವುದಿದೆ? ಎ ಬಿ. ಅಭಿಮುಖ ಎಷ್ಟಿದೆ? 3 ಡಿವೈಡೆಡ್ ಬೈ ಪಾರ್ಶ್ವ ಎಷ್ಟಿದೆ? 4. ಸೊ ಟ್ಯಾನ್ ಎ ಈಕ್ವಲ್ಸ್ ಅಭಿಮುಖ ಅಪಾನ್ ಪಾರ್ಶ್ವ ಬಿ ಸಿ ಅಪಾನ್ ಎ ಬಿ. ಈ ರೀತಿ ಕಂಡುಹಿಡಿತೀವಿ ನಾವು. ಕಾಟ್ ತೀಟಾ ಈಕ್ವಲ್ಸ್ 7/8 ಅಂತ ಕೊಟ್ಟಿದ್ದಾರೆ. ಸೊ ಒಂದು ಲಂಬಕೋನ ತ್ರಿಭುಜದಲ್ಲಿ ಇದು ಲಂಬಕೋನ ಆದರೆ ಉಳಿದ 2 ಕೋನಗಳು ಲಘು ಕೋನಗಳಾಗಿರ್ತವೆ ಅಂತ ನಮಗೆ ಗೊತ್ತಿದೆ. ಸೊ ಇಲ್ಲಿ ನೀವು ಕೋನ ಪಿನಾದರೂ ಲಘು ಕೋನ ತಗೊಳ್ರಿ ಅಥವಾ ಕೋನ ಆರನ್ನಾರ ತಗೊಳ್ರಿ. ಸೊ ಅದು ತೀಟಾ ಅಂತ ತೊಗೊಂಡಿದ್ದೀವಿ. ಸೊ ಈಗ ನಾನು ಇದನ್ನೇ ತೊಗೊಂಡ್ರೆ ಇದು ತೀಟಾ, ಕೋನ ಆರ್ ತೀಟಾ. ಸೊ ಕಾಟ್ ತೀಟಾ ಈಕ್ವಲ್ಸ್ 7/8. ಕಾಟ್ ತೀಟಾ ಟ್ಯಾಂಜೆಂಟ್ ತೀಟಾದ ವಿಲೋಮ. ಸೊ ಟ್ಯಾಂಜೆಂಟ್ ತೀಟಾ ಅಂದರೆ ಅಭಿಮುಖ ಅಪಾನ್ ಪಾರ್ಶ್ವ. ಕಾಟ್ ತೀಟಾ ಅಂದರೆ ಕೋ ಟ್ಯಾಂಜೆಂಟ್ ತೀಟಾ ಅಥವಾ ಕಾಟ್ ತೀಟಾ ಅಂತ ಹೇಳಿದರೆ ಇದರ ವಿಲೋಮ, ಗುಣಕಾರದ ವಿಲೋಮ. ಯಾವುದು? ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಸೊ ಇದು ವಿಕರ್ಣ. ಈ ತೀಟಾದ ಅಭಿಮುಖ ಅಂತ ಹೇಳಿದರೆ ಪಿ ಕ್ಯೂ, ಪಾರ್ಶ್ವ ಅಂತ ಹೇಳಿದರೆ ಕ್ಯೂ ಆರ್. ಸೊ ಪಾರ್ಶ್ವ ಎಷ್ಟಿದೆ? 7 ಕೊಟ್ಟಿದ್ದಾರೆ. ಅಭಿಮುಖ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಸೊ ನಾವು ವಿಕರ್ಣವನ್ನು ಕಂಡುಹಿಡಿಬೇಕು. ಸೊ ವಿಕರ್ಣ ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ಒಂದು ಲಂಬಕೋನ ತ್ರಿಭುಜದಕ್ಕೆ ಪೈಥಾಗರಸ್ ಪ್ರಮೇಯವನ್ನು ಅನ್ವಯ ಮಾಡಿದರೆ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ ವಿಕರ್ಣದ ಮೇಲಿನ ವರ್ಗ ಪಿ ಕ್ಯೂ ಸ್ಕ್ವೇರ್ ಮತ್ತು ಕ್ಯೂ ಆರ್ ಸ್ಕ್ವೇರ್ ಉಳಿದ 2 ಬಾಹುಗಳ ಮೇಲಿನ ವರ್ಗಗಳ ಮೊತ್ತ ಪ್ಲಸ್. ಈಗ ಪಿ ಕ್ಯೂ ಸ್ಕ್ವೇರ್ ಅಂತ ಹೇಳಿದರೆ 8 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 8 ಸ್ಕ್ವೇರ್ 64 ಪ್ಲಸ್ 7 ಸ್ಕ್ವೇರ್ 49 ಈಕ್ವಲ್ಸ್ 113. ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್ 113. ಪಿ ಆರ್ ಈಕ್ವಲ್ಸ್ ವರ್ಗಮೂಲ 113. ಈಗ ಒಂದನೇದು ತಗೊಳ್ಳೋಣ. 1 ಪ್ಲಸ್ ಸೈನ್ ತೀಟಾ ಇಂಟು 1 ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಇಂಟು 1 ಮೈನಸ್ ಕಾಸ್ ತೀಟಾ. ವಿದ್ಯಾರ್ಥಿಗಳೇ, ಅಂಶ ಮತ್ತು ಛೇದಗಳನ್ನು ಗಮನಿಸಿದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ನಿತ್ಯ ಸಮೀಕರಣ ರೂಪದಲ್ಲಿರೋದನ್ನು ನಾವು ನೋಡ್ತೀವಿ. ಸೊ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿಯ ಗುಣಲಬ್ಧ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದು ನಮಗೆ ಗೊತ್ತಿದೆ. ಸೊ ಆ ರೀತಿ ಬರ್ಕೊಂಡ್ರೆ 1 ಸ್ಕ್ವೇರ್ ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ತೀಟಾ ಹೋಲ್ ಸ್ಕ್ವೇರ್ ಈ ರೀತಿ ಬರ್ಕೊಳ್ತೀವಿ. 1 ಮೈನಸ್ ಸೈನ್ ತೀಟಾ. ಸೈನ್ ತೀಟಾ ಅಂದರೆ ಈ ತೀಟಾಗೆ ಸಂಬಂಧಿಸಿದಂತೆ ಅಭಿಮುಖ ಪಾರ್ಶ್ವ ವಿಕರ್ಣ ಬರೆದಿದ್ದೀವಿ. ಸೊ ಸೈನ್ ತೀಟಾ ಅಂತ ಹೇಳಿದರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಯಾವುದಿದೆ? ಪಿ ಕ್ಯೂ ಅಪಾನ್ ವಿಕರ್ಣ ಯಾವುದಿದೆ? ಪಿ ಆರ್.
ಹೋಲ್ ಸ್ಕ್ವೇರ್ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಕಾಸ್ ಥೀಟಾ ಅಂತ ಹೇಳಿದರೆ ಪಾರ್ಶ್ವ ಅಪಾನ್ ವಿಕರ್ಣ. ಪಾರ್ಶ್ವ ಯಾವುದಿದೆ? ಕ್ಯೂ ಆರ್ ಅಪಾನ್ ವಿಕರ್ಣ ಯಾವುದಿದೆ? ಪಿ ಆರ್ ಹೋಲ್ ಸ್ಕ್ವೇರ್. ಸೊ 1ರ ವರ್ಗ 1 ಈಕ್ವಲ್ಸ್ 1 ಮೈನಸ್ ಪಿ ಕ್ಯೂ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್. ಘಾತಾಂಕಗಳ 5ನೇ ನಿಯಮವನ್ನು ಉಪಯೋಗಿಸ್ಕೊಂಡ್ರೆ ಅಂಶದ ಘಾತ 2 ಡಿವೈಡೆಡ್ ಬೈ ಛೇದದ ಘಾತ 2 1 ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ ಈಕ್ವಲ್ಸ್. ಸೊ ಇವೆರಡನ್ನು 1ರಲ್ಲಿ ಇದನ್ನು ಕಳೆದ್ರೆ ನಮಗೇನು ಬರುತ್ತೆ ಅಂದರೆ ಛೇದದಲ್ಲಿ ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್. ಇಲ್ಲಿ ಛೇದದಲ್ಲಿ ಪಿ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್ ಬರುತ್ತೆ. ಸೊ ಇದನ್ನು ವ್ಯುತ್ಕ್ರಮ ತೊಗೊಂಡು ಬರ್ಕೊಂಡಾಗ ಪಿ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಈಗ ಉಳಿಯೋದು ಪಿ ಆರ್ ಸ್ಕ್ವೇರ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಆರ್ ಸ್ಕ್ವೇರ್ ಮೈನಸ್ ಕ್ಯೂ ಆರ್ ಸ್ಕ್ವೇರ್. ಈಗ ಪಿ ಆರ್, ಕ್ಯೂ ಆರ್ ಮತ್ತು ಪಿ ಕ್ಯೂಗಳ ಬೆಲೆಗಳನ್ನು ನೀವು ಆದೇಶ ಮಾಡಿರಿ. ಪಿ ಆರ್ ವಿಕರ್ಣ ಎಷ್ಟಿದೆ? ವರ್ಗಮೂಲ 113 ಇದೆ, ಅದರ ವರ್ಗ ಮೈನಸ್ ಪಿ ಕ್ಯೂ 8 ಇದೆ, 8ರ ವರ್ಗ ವರ್ಗಮೂಲ 113 ಇದರ ವರ್ಗ ಮೈನಸ್ ಕ್ಯೂ ಆರ್ ಎಷ್ಟಿದೆ? 7 ಇದೆ, ಮೈನಸ್ 7ರ ವರ್ಗ. ಸೊ ವರ್ಗಮೂಲ ಕ್ಯಾನ್ಸಲ್ ಮಾಡಿರಿ. 113 ಮೈನಸ್ 64 ಡಿವೈಡೆಡ್ ಬೈ 113 ಮೈನಸ್ 49. 113ಗೆ 64 ಹೋದರೆ 49, 113ಗೆ 49 ಹೋದರೆ 64. ಸೊ 1 ಪ್ಲಸ್ ಸೈನ್ ತೀಟಾ ಇಂಟು 1 ಮೈನಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ತೀಟಾದ ಬೆಲೆ ಎಷ್ಟು ಬಂತು? 49 ಡಿವೈಡೆಡ್ ಬೈ 64. ಸೊ ಈಗ ಎರಡನೇದು ನೋಡೋಣ. ಎರಡನೇದೇನು? ಕಾಟ್ ಸ್ಕ್ವೇರ್ ತೀಟಾ ಕಂಡುಹಿಡಿಯಬೇಕು. ವಿದ್ಯಾರ್ಥಿಗಳೇ, ಈ ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಕಾಟ್ ಸ್ಕ್ವೇರ್ ತೀಟಾ ಅಂದರೂ ಒಂದೇ, ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಅಂತೂ ಒಂದೇ. ಸೊ ನಾವು ಕಾಟ್ ತೀಟಾ ಹೋಲ್ ಸ್ಕ್ವೇರನ್ನು ಕಾಟ್ ಸ್ಕ್ವೇರ್ ತೀಟಾ ಅಂತ ಬರಿತೀವಿ, ಅಥವಾ ಕಾಟ್ ಸ್ಕ್ವೇರ್ ತೀಟಾನ ಕಾಟ್ ತೀಟಾ ಹೋಲ್ ಸ್ಕ್ವೇರ್ ಅಂತ ಓದ್ತೀವಿ. ಇವೆರಡು ಬೇರೆ ಬೇರೆ ಅಲ್ಲ, ಇವೆರಡು ಒಂದೇ. ಈಗ ಕಾಟ್ ತೀಟಾ, ಸೊ ನಮಗೆ ಕಾಟ್ ತೀಟಾ ಅಂದರೆ ಪಾರ್ಶ್ವ ಅಪಾನ್ ಅಭಿಮುಖ 7/8 ಹೋಲ್ ಸ್ಕ್ವೇರ್. ಸೊ 7 ಸ್ಕ್ವೇರ್ ಘಾತಾಂಕಗಳ 5ನೇ ನಿಯಮದ ಪ್ರಕಾರ 7 ಸ್ಕ್ವೇರ್ ಅಪಾನ್ 8 ಸ್ಕ್ವೇರ್ ಈಕ್ವಲ್ಸ್ 7 ಸ್ಕ್ವೇರ್ ಅಂದರೆ 49, 8 ಸ್ಕ್ವೇರ್ ಅಂದರೆ 64. ಸೊ 49 ಡಿವೈಡೆಡ್ ಬೈ 64 ಆಗಿದೆ. 8ನೇ ಸಮಸ್ಯೆಯನ್ನು ನೋಡೋಣ. 3 cot A ಈಕ್ವಲ್ಸ್ 4 ಆದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಎಂಬುದನ್ನು ಪರೀಕ್ಷಿಸಿ ಅಂತ ಇದೆ. ಈಗ 3 cot A ಈಕ್ವಲ್ಸ್ 4. ಸೊ ಕಾಟ್ ಎ ಈಕ್ವಲ್ಸ್ 4 ಡಿವೈಡೆಡ್ ಬೈ 3, 4 ಡಿವೈಡೆಡ್ ಬೈ 3. ಈ 3ಅನ್ನು ಹೊರೆ ಗುಣಾಕಾರ ಮಾಡಿದರೆ ಕಾಟ್ ಎ ಈಕ್ವಲ್ಸ್ 4 ಡಿವೈಡೆಡ್ ಬೈ 3. ಕಾಟ್ ಎ ಇದು ಟ್ಯಾನ್ ಎನ ವಿಲೋಮ ಅನುಪಾತ. ಸೊ ಟ್ಯಾನ್ ಎ ಅಂತ ಹೇಳಿದರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಸೊ ಇದು ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಈಗ ಟ್ಯಾನ್ ಬರೀಲಿಕ್ಕೆ ನಮಗೆ ಅಭಿಮುಖ ಪಾರ್ಶ್ವ ಎರಡೇ ಸಾಕು. ಸೊ LHS ಬರೀಲಿಕ್ಕೆ. ಇನ್ನು RHS ಬರೀಲಿಕ್ಕೆ ನೋಡೋದಾದರೆ ಕಾಸು ಅಂತ ಹೇಳಿದರೆ ಕಾಸು ಮತ್ತು ಸೈನ್ ಅಂತ ಹೇಳಿದರೆ ಅಭಿಮುಖ ಅಪಾನ್ ವಿಕರ್ಣ ಸೈನು, ಕಾಸ್ ಅಂತ ಹೇಳಿದರೆ ಪಾರ್ಶ್ವ ಅಪಾನ್ ವಿಕರ್ಣ ಬೇಕು. ಸೊ ಹಾಗಾಗಿ ವಿಕರ್ಣದ ಬೆಲೆಯನ್ನು ಕಂಡುಹಿಡ್ಕೊಳ್ಳೋಣ.
ಕೋನ ಎಗೆ ಸಂಬಂಧಿಸಿದಂತೆ ಇದು ಅಭಿಮುಖ, ಇದು ಪಾರ್ಶ್ವ, ಇದು ವಿಕರ್ಣ. ಸೊ ಏನು ಕೊಟ್ಟಿದ್ದಾರೆ? ಪಾರ್ಶ್ವ ಈಕ್ವಲ್ಸ್ 4, ಅಭಿಮುಖ ಈಕ್ವಲ್ಸ್ 3 ಕೊಟ್ಟಿದ್ದಾರೆ. ವಿಕರ್ಣ ಕಂಡುಹಿಡ್ಕೊಳ್ಳೋಣ. ಸೊ ಪೈಥಾಗರಸ್ ಪ್ರಮೇಯದ ಪ್ರಕಾರ AC² ಈಕ್ವಲ್ಸ್ AB² ಪ್ಲಸ್ BC². ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಈಕ್ವಲ್ಸ್ AB² 4² ಪ್ಲಸ್ 3² ಈಕ್ವಲ್ಸ್ 16 ಪ್ಲಸ್ 9. ಸೊ AC² ಈಕ್ವಲ್ಸ್ 25. AC ಈಕ್ವಲ್ಸ್ ವರ್ಗಮೂಲ 25. AC ಈಕ್ವಲ್ಸ್ 5. ವಿಕರ್ಣ 5 ಸೆಂಟಿಮೀಟ್ರ್ ಬಂದಿದೆ. ಈಗ ಈ ಸಮೀಕರಣದಲ್ಲಿ ಎಡಭಾಗ ತಗೊಳ್ಳೋಣ. ಫಸ್ಟು LHS. ಒನ್ ಮೈನಸ್ tan² A ಅಪಾನ್ 1 ಪ್ಲಸ್ tan² A. 1 ಮೈನಸ್ tan² A ಮತ್ತು tan A ಹೋಲ್ ಸ್ಕ್ವೇರ್ ಎರಡೂ ಒಂದೇ. ಸೊ ಹಾಗಾಗಿ tan A ದ ವರ್ಗ ತಗೊಳ್ಳೋಣ. tan A ಅಂತ ಹೇಳಿದರೆ ಇದರ ವಿಲೋಮ, ಕಾಟ್ನ ವಿಲೋಮ, ಅಭಿಮುಖ ಅಪಾನ್ ಪಾರ್ಶ್ವ 3/4 ಹೋಲ್ ಸ್ಕ್ವೇರ್ 1 ಪ್ಲಸ್ tan A ಹೋಲ್ ಸ್ಕ್ವೇರ್ ಅಂದರೆ 3/4 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1 ಮೈನಸ್ 3ರ ವರ್ಗ ಡಿವೈಡೆಡ್ ಬೈ 4ರ ವರ್ಗ, 1 ಪ್ಲಸ್ 3ರ ವರ್ಗ ಡಿವೈಡೆಡ್ ಬೈ 4ರ ವರ್ಗ ಈಕ್ವಲ್ಸ್. ಸೊ ಇದರಲ್ಲೇ ಇದನ್ನು ಕಳೆಯೋದಾದರೆ 4ರ ವರ್ಗ, ಇಲ್ಲಿ ಛೇದದಲ್ಲಿ ಏನೂ ಇಲ್ಲ ಅಂತ ಹೇಳಿದರೆ ಒಂದಿರುತ್ತೆ. 1 ಇಂಟು 4ರ ವರ್ಗ ಅಂದರೆ 4ರ ವರ್ಗ. ಸೊ ಕೂಡೋದು ಅಥವಾ ಕಳಿಬೇಕಾದ್ರೆ ಏನು ಮಾಡ್ತೀವಿ? ಓರೆ ಗುಣಾಕಾರ ಮಾಡ್ತೀವಿ. 4ರ ವರ್ಗ ಇಂಟು 1 ಅಂದರೆ 4ರ ವರ್ಗ ಮೈನಸ್ 1 ಇಂಟು 3ರ ವರ್ಗ, ಈ ರೀತಿ ಓರೆ ಗುಣಾಕಾರ ಮಾಡ್ತೀವಿ. 1 ಇಂಟು 3ರ ವರ್ಗ ಅಂದರೆ 3ರ ವರ್ಗ. ಸೊ ಅದೇ ರೀತಿ 4ರ ವರ್ಗ ಪ್ಲಸ್ 3ರ ವರ್ಗ ಡಿವೈಡೆಡ್ ಬೈ 4ರ ವರ್ಗ. 4ರ ವರ್ಗ 4ರ ವರ್ಗ ಕ್ಯಾನ್ಸಲ್ ಆಯಿತು. ಈಕ್ವಲ್ಸ್ 4ರ ವರ್ಗ 16 ಮೈನಸ್ 9, 16 ಪ್ಲಸ್ 9. 16ರಲ್ಲಿ 9 ಹೋದರೆ 7 ಡಿವೈಡೆಡ್ ಬೈ 16 ಪ್ಲಸ್ 9 25. ಸೊ ಎಡಭಾಗದ ಬೆಲೆ ಎಷ್ಟು ಬಂತು ಅಂದರೆ 7 ಡಿವೈಡೆಡ್ ಬೈ 25. ಬಲಭಾಗದ ಬೆಲೆಯನ್ನು ನೋಡೋಣ. RHS cos² A ಮೈನಸ್ sin² A. ಸೊ cos² A ಈಕ್ವಲ್ಸ್ cos A ಹೋಲ್ ಸ್ಕ್ವೇರ್. ಹೌದಾ? cos A ಅಂತ ಹೇಳಿದರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಸೊ ವಿಕರ್ಣ 5, ಪಾರ್ಶ್ವ ಎಷ್ಟಿದೆ? 4 ಇದೆ. 4/5 ಹೋಲ್ ಸ್ಕ್ವೇರ್ sin A ಹೋಲ್ ಸ್ಕ್ವೇರ್. sin² A ಈಕ್ವಲ್ಸ್ sin A ಹೋಲ್ ಸ್ಕ್ವೇರ್. ಸೈನ್ ಅಂತ ಹೇಳಿದರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಯಾವುದಿದೆ? 3 ಡಿವೈಡೆಡ್ ಬೈ ವಿಕರ್ಣ 5 ಹೋಲ್ ಸ್ಕ್ವೇರ್ ಈಕ್ವಲ್ಸ್. ಸೊ 4ರ ವರ್ಗ ಘಾತಾಂಕಗಳ 5ನೇ ನಿಯಮದ ಪ್ರಕಾರ ಬರೆದ್ರೆ ಅಂಶದ ವರ್ಗ ಡಿವೈಡೆಡ್ ಬೈ ಛೇದದ ವರ್ಗ ಮೈನಸ್ ಅಂಶದ ವರ್ಗ ಡಿವೈಡೆಡ್ ಬೈ ಛೇದದ ವರ್ಗ ಈಕ್ವಲ್ಸ್. ಸೊ ಸಾಮಾನ್ಯ ಛೇದ ಇದೆ 5ರ ವರ್ಗ ಈಕ್ವಲ್ಸ್ 4ರ ವರ್ಗ ಮೈನಸ್ 3ರ ವರ್ಗ. ಸೊ 4ರ ವರ್ಗ 16 ಮೈನಸ್ 3ರ ವರ್ಗ 9 ಡಿವೈಡೆಡ್ ಬೈ 5ರ ವರ್ಗ 25 ಈಕ್ವಲ್ಸ್ 16 9 7 ಡಿವೈಡೆಡ್ ಬೈ 25. ಬಲಭಾಗದ ಬೆಲೆನೂ 7 ಡಿವೈಡೆಡ್ ಬೈ 25 ಬಂದಿದೆ. ಎಡಭಾಗದ ಬೆಲೆನೂ 7/25 ಬಂದಿದೆ. ಅಂದರೆ LHS ಈಕ್ವಲ್ಸ್ RHS ಆಗಿದೆ. ಎಡಭಾಗ ಬಲಭಾಗಕ್ಕೆ ಸಮ ಆಗಿದೆ. ಆದ್ದರಿಂದ 1 ಮೈನಸ್ tan² A ಅಪಾನ್ 1 ಪ್ಲಸ್ tan² A ಈಕ್ವಲ್ಸ್ cos² A ಮೈನಸ್ sin² A ಆಗಿದೆ. 9ನೇ ಸಮಸ್ಯೆ. ತ್ರಿಭುಜ ABC ಯಲ್ಲಿ ಕೋನ B 90 ಡಿಗ್ರಿ ಆಗಿದೆ. tan A ಈಕ್ವಲ್ಸ್ 1/√3
ಟ್ಯಾನ್ ಎ ಅಂದ ತಕ್ಷಣ ನಮಗೆ ನೆನಪು ಬರಬೇಕಾಗಿರೋದು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ, ಇವೆರಡರ ಅನುಪಾತ, ಅಭಿಮುಖ ಮತ್ತು ಪಾರ್ಶ್ವದ ಅನುಪಾತ. ಸೊ ಈಗ ಇಲ್ಲಿ ಕೊಟ್ಟಿರೋದು ಸೈನ್ ಎ ಕಾಸ್ ಸಿ, ಕಾಸ್ ಎ ಸೈನ್ ಸಿ, ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ. ಇವು ಬೆಲೆಗಳನ್ನು ಬರೀಬೇಕಾದ್ರೆ ವಿಕರ್ಣ ಬೇಕೇ ಬೇಕು. ಅದಕ್ಕೆ ವಿಕರ್ಣ ಕಂಡು ಹಿಡ್ಕೊಳ್ಳೋಣ. ಎ ಇದು ಕೋನ ಬಿ 90 ಡಿಗ್ರಿ ಆಗಿರೋದ್ರಿಂದ ಇದು ವಿಕರ್ಣ. ಕೋನ ಎನ ಅಭಿಮುಖ ಇದು, ಪಾರ್ಶ್ವ ಇದು. ಅಭಿಮುಖ ಎಷ್ಟಿದೆ? 1 ಇದೆ. ಪಾರ್ಶ್ವ ಎಷ್ಟಿದೆ? √3 ಇದೆ. ವಿಕರ್ಣ ಕಂಡುಹಿಡಿಯೋಣ. ಪೈಥಾಗರಸ್ ಪ್ರಮೇಯದ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ. ಸೊ ಈಕ್ವಲ್ಸ್ ಎ ಬಿಯ ವರ್ಗ ಅಂದರೆ √3ರ ವರ್ಗ ಪ್ಲಸ್ 1ರ ವರ್ಗ, ಬಿ ಸಿ ವರ್ಗ 1, 1ರ ವರ್ಗ, ವರ್ಗಮೂಲ ಕ್ಯಾನ್ಸಲ್ ಆಗುತ್ತೆ. 3 + 1 4. ಸೊ ಎ ಸಿ ಈಕ್ವಲ್ಸ್ ವರ್ಗಮೂಲ 4 ಈಕ್ವಲ್ಸ್ 2 ಸೆಂಟಿಮೀಟ್ರ್. ಸೊ ವಿಕರ್ಣ ಎಷ್ಟು ಬಂತು? 2 ಸೆಂಟಿಮೀಟರ್ ಬಂತು. ಈಗ ಒಂದನೇದನ್ನು ಬಿಡಿಸೋಣ. ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಈಕ್ವಲ್ಸ್ ಸೈನ್ ಎ ಅಂತ ಬರೀತದ್ರೆ, ಸೈನ್ ಎ ಅಂದರೆ ಕೋನ ಎದ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಅಭಿಮುಖ ಬಾಹು ಬಿ ಸಿ ಅಪಾನ್ ವಿಕರ್ಣ ಎ ಸಿ ಇಂಟು ಕಾಸ್ ಸಿ ಬರೆಯಬೇಕು. ಕಾಸ್ ಅಂದರೆ ಸಿ, ಕೋನ ಸಿಗೆ ಅಭಿಮುಖ ಎ ಬಿ ಆದರೆ ಪಾರ್ಶ್ವ ಬಿ ಸಿ ಆಗುತ್ತೆ. ಸೊ ಕಾಸ್ ಬರೆಯಬೇಕು. ಕಾಸ್ ಅಂತ ಹೇಳಿದಾಗ ಪಾರ್ಶ್ವ ಅಪಾನ್ ವಿಕರ್ಣ, ಬಿ ಸಿ ಅಪಾನ್ ವಿಕರ್ಣ ಎ ಸಿ ಪ್ಲಸ್ ಕಾಸ್ ಎ. ಕಾಸ್ ಎ ಅಂತ ಹೇಳಿದ್ರೆ ಪಾರ್ಶ್ವ ಎಗೆ ಪಾರ್ಶ್ವ ಯಾವುದು? ಕೋನ ಎಗೆ ಪಾರ್ಶ್ವ ಎ ಬಿ ಅಪಾನ್ ವಿಕರ್ಣ ಎ ಸಿ ಇಂಟು ಸೈನ್ ಸಿ. ಸಿಗೆ ಪಾರ್ಶ್ವ ಅಭಿಮುಖ ಗೊತ್ತಿದೆಯಲ್ಲ, ಸೈನ್ ಸಿ ಅಂತ ಹೇಳಿದರೆ ಅಭಿಮುಖ ಎ ಬಿ ಅಪಾನ್ ವಿಕರ್ಣ ಎ ಸಿ. ಈಗ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್ ಅಪಾನ್ ಎ ಸಿ ಇಂಟು ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಇಂಟು ಎ ಬಿ ಸ್ಕ್ವೇರ್ ಅಪಾನ್ ಎ ಸಿ ಇಂಟು ಎ ಸಿ ಸ್ಕ್ವೇರ್. ಸೊ ಇದನ್ನು ಹಿಂಗೂ ಬರ್ಕೋಬೋದು. ಎ ಸಿ ಸ್ಕ್ವೇರ್ ಕಾಮನ್ ತೆಗೆದ್ರೆ ಬಿ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಬಿ ಸಿ ಎಷ್ಟಿದೆ? 1, 1ರ ವರ್ಗ ಪ್ಲಸ್ ಎ ಬಿ ಎಷ್ಟಿದೆ? √3ರ ವರ್ಗ. ಎ ಸಿ ಎಷ್ಟಿದೆ? 2ರ ವರ್ಗಮೂಲ ಕ್ಯಾನ್ಸಲ್. 1ರ ವರ್ಗ 1 + 3 ಡಿವೈಡೆಡ್ ಬೈ 2ರ ವರ್ಗ 4. 4/4, 4 1 1/1 ಈಕ್ವಲ್ಸ್ 1. ಸೊ ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಬೆಲೆ ಎಷ್ಟಿದೆ? 1. ಈಗ ಅದೇ ರೀತಿ ಎರಡನೇದನ್ನು ತಗೊಳ್ಳೋಣ. ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ. ಈಗ ಕಾಸ್ ಎಗೆ ಕೋನ ಎಗೆ ಸಂಬಂಧಿಸಿದಂತೆ ಕಾಸ್ ಥೀಟದ ಅನುಪಾತವನ್ನು ಬರೆಯಬೇಕು. ಪಾರ್ಶ್ವ ಅಪಾನ್ ವಿಕರ್ಣ. ಪಾರ್ಶ್ವ ಯಾವುದಿದೆ? ಎ ಬಿ ಅಪಾನ್ ಎ ಸಿ ಇಂಟು ಕಾಸ್ ಸಿ. ಇದಕ್ಕೆ ಪಾರ್ಶ್ವ ಯಾವುದಿದೆ? ಬಿ ಸಿ ಅಪಾನ್ ಎ ಸಿ ಮೈನಸ್ ಸೈನ್ ಎ. ಕೋನ ಎಗೆ ಸಂಬಂಧಿಸಿದಂತೆ ಅಭಿಮುಖ ಅಪಾನ್ ವಿಕರ್ಣ ಬಿ ಸಿ ಅಪಾನ್ ಎ ಸಿ ಇಂಟು ಕೋನ ಸಿಗೆ ಸಂಬಂಧಿಸಿದಂತೆ ಸೈನ್ ಥೀಟ ಬರೆಯೋದಾದರೆ ಅಭಿಮುಖ ಎ ಬಿ
ಅಪಾನ್ ಎ ಸಿ. ವಿಕರ್ಣ ಎ ಸಿ. ವಿಕರ್ಣ ಮಾತ್ರ ಎ ಕೋನ ತಗೊಂಡಾಗಲೂ ಸಿ ಕೋನ ತಗೊಂಡಾಗಲೂ ಸಾಮಾನ್ಯ ಅನ್ನೋದನ್ನು ಮೊದಲಿಂದನೂ ಹೇಳ್ಕೊಳ್ತಾ ಬಂದಿದ್ವಿ. ಸೊ ಈಕ್ವಲ್ಸ್ ಎ ಬಿ ಇಂಟು ಬಿ ಸಿ ಅಪಾನ್ ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಇಂಟು ಎ ಬಿ ಅಪಾನ್ ಎ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ಕಾಮನ್ ತಗೊಂಬಿಟ್ರೆ ಎ ಬಿ ಇಂಟು ಬಿ ಸಿ ಮೈನಸ್ ಬಿ ಸಿ ಇಂಟು ಎ ಬಿ. ಸೊ ಎ ಬಿ ಇಂಟು ಬಿ ಸಿ ಅಂದರೂ ಒಂದೇ, ಬಿ ಸಿ ಇಂಟು ಎ ಬಿ ಅಂದರೂ ಒಂದೇ. ಯಾಕಪ್ಪ ಅಂತ ಹೇಳಿದ್ರೆ ಗುಣಾಕಾರವು ಪರಿವರ್ತನೆಯ ಗುಣವನ್ನು ಹೊಂದಿದೆ. ಎ ಬಿ ಇಂಟು ಬಿ ಸಿಯ ಬೆಲೆ ಬಿ ಸಿ ಇಂಟು ಎ ಬಿಯ ಬೆಲೆಗೆ ಸಮ. ಅಂದರೆ ಸಮನಾದ ಎರಡು ಒಂದು ಬೆಲೆಯಲ್ಲಿ ಮತ್ತೊಂದು ಬೆಲೆಯನ್ನು ಕಳೆದಾಗ ನಮಗೇನು ಬರುತ್ತೆ? 0 ಅಪಾನ್ ಎ ಸಿ ಸ್ಕ್ವೇರ್. 0 ಅಪಾನ್ ಎ ಸಿ ಸ್ಕ್ವೇರ್ ಅಂತ ಹೇಳಿದರೆ 0ಯನ್ನು ಯಾವುದರಿಂದನೇ ಭಾಗಿಸ್ಲಿ ನಮ್ಗೆ ಉತ್ತರ ಎಷ್ಟು ಬರುತ್ತೆ? 0 ಬರುತ್ತೆ. ಈ ರೀತಿಯಾಗಿ ನಾವು ಇದರ ಬೆಲೆಯನ್ನು ಕಂಡುಹಿಡಿತೀವಿ.